brought to you by Vigard. ಇನ್ನು ದೇಶಕ್ಕೆ ಪ್ರಧಾನಿ ಮೋದಿ ಕೊಟ್ಟಿರೋದು ಅಕ್ಷಯ ಪಾತ್ರೆ. ಕಾಂಗ್ರೆಸ್ನವರಿಗೆ ಟೀಕೆ ಬಿಟ್ಟು ಅಭಿವೃದ್ಧಿಯ ಬಗ್ಗೆ ಗೊತ್ತಿಲ್ಲ. ಸೊ ಮೋದಿ ದೇಶಕ್ಕೆ ಕೊಟ್ಟಿರೋದು ಪ್ರಧಾನಿ ಮೋದಿ ಅಕ್ಷಯ ಪಾತ್ರೆ ಅಂತ ನಿನ್ನೆ ದೇವೇಗೌಡರು ಏನು ಹೇಳಿದ್ರು ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ನವರಿಗೆ ಟೀಕೆ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡೋಕೆ ಬರಲ್ಲ. ಕಾಂಗ್ರೆಸ್ಗೆ ಈ ಬಾರಿ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಚೊಂಬಿನ ವಿಚಾರವಾಗಿ ಈಗ ಚರ್ಚೆ ಆಗ್ತಾ ಇದೆ. ದೇಶಕ್ಕೆ ಪ್ರಧಾನಿ ಕೊಟ್ಟಿರೋದು ಚೊಂಬಲ್ಲ, ಅಕ್ಷಯ ಪಾತ್ರೆ ಅಂತ ಈಗ ಎಚ್ಡಿಕೆ ಕೂಡ ಹೇಳಿದ್ದಾರೆ. ಚೊಂಬು ಪಾಲಿಟಿಕ್ಸ್ ಜೋರಾಗಿದೆ. ನಿನ್ನೆ ಅಕ್ಷಯ ಪಾತ್ರೆ ಅಂತ ದೇವೇಗೌಡರು ಕರೆದ್ರು, ಅದಕ್ಕೂ ಟೀಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ನವರಿಗೆ ಈ ಟೀಕೆಗಳು ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡ್ಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ದೇವೇಗೌಡರು ನಿನ್ನೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ 2004ರಿಂದ 14 ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಚೊಂಬು ಪಾಲಿಟಿಕ್ಸ್ ಜೋರಾಗಿದೆ. ನಿನ್ನೆ ಅಕ್ಷಯ ಪಾತ್ರೆ ಅಂತ ದೇವೇಗೌಡರು ಕರೆದ್ರು, ಅದಕ್ಕೂ ಟೀಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ನವರಿಗೆ ಈ ಟೀಕೆಗಳು ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡ್ಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ದೇವೇಗೌಡರು ನಿನ್ನೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಹೋದ ಕಡೆ ಜನ ಸೇರ್ತಾ ಇಲ್ಲ. ಜನ ಸೇರೋದಕ್ಕೆ ಕಾಂಗ್ರೆಸ್ನವರು ಜಾಹೀರಾತು ನೀಡ್ತಾ ಇದ್ದಾರೆ. ಇದು ಬೆಂಗಳೂರಿನಲ್ಲಿ BSY ಈ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ನವರು ಎಲ್ಲಿ ಹೋಗ್ತಾರೆ ಅಲ್ಲಿ ಜನ ಸೇರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಕಾಂಗ್ರೆಸ್ನವರು ಇಂಥ ಜಾಹೀರಾತನ್ನ ಕೊಡ್ತಿದ್ದಾರೆ. ಒಳ್ಳು ಭರವಸೆ ನೀಡುವ ಜಾಹೀರಾತು ಯಾರು ನಂಬಲ್ಲ ಅಂತ ಬೆಂಗಳೂರಿನಲ್ಲಿ BS ಯಡಿಯೂರಪ್ಪ ಹೇಳಿದರು. ಇನ್ನು ಇಡೀ ದೇಶದಲ್ಲಿ ಮೋದಿ ವಾತಾವರಣ ಇದೆ ಅಂತ ಕೂಡ ಹೇಳಿದರು. ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರು ಹೋದ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇರೋಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ನಾನು ಈಗ ಹೇಳ್ತಾ ಇಲ್ಲ, ನಾನು ಚುನಾವಣೆ ಆದಮೇಲೆ ಮತ್ತೆ ನಾವು ನೀವು ಸೇರೋಣ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು, ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೇನಿಲ್ಲ, ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರು ಹೋದ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇರೋಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ನಾನು ಈಗ ಹೇಳ್ತಾ ಇಲ್ಲ, ನಾನು ಚುನಾವಣೆ ಆದಮೇಲೆ ಮತ್ತೆ ನಾವು ನೀವು ಸೇರೋಣ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು, ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೇನಿಲ್ಲ. Brought to you by Vigard.